ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಓಹೋ, ಹಳತಿಗಿಂತ ಹಳತದು, ಹಳೆದಾದ್ರೂ ಹೊಸ. ಯಾಕೆಂದರೆ ಅದು ಓಲ್ಡ್. ಎಷ್ಟು ಓಲ್ಡ್ ಅಂತ ಹೇಳಿದರೆ ಬ್ರಹ್ಮ ಬರೆದದ್ದು ಅಂತಲ್ಲ ಆಯುರ್ವೇದವನ್ನು ಇರೋದು. ಬ್ರಹ್ಮ ಸ್ಮೃತು ಆಯುಷೋ ವೇದಂ ಅಂತ. ಈ ಆಯುಷಿನ ವೇದವನ್ನು, ವೇದ ಅಂದರೆ ನಾಲೆಜ್, ಆಯುಷಿನ ನಾಲೆಜ್. ಆಯುರ್ವೇದ ಅಂದರೆ ಆಯುಷಿನ ನಾಲೆಜ್ ಅಷ್ಟೇ, ಸಿಂಪಲ್. ಜ್ಞಾನ. ಡಿಸೀಸಿನ ಟ್ರೀಟ್ಮೆಂಟ್ ಅಲ್ಲ ಅದು. ತೈಲೆ ಅನುಕ್ತೆ ತಿಲ ತೈಲಂ ಅಂತ ಇದೆ. ಎಣ್ಣೆ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಹೇಳದಿದ್ರೆ ಎಳ್ಳೆಣ್ಣೆನೇ ಯೂಸ್ ಮಾಡಿ ಅಂತ ಆಯುರ್ವೇದದಲ್ಲಿದೆ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡಿ ಅದಕ್ಕೆ ಅಂತ. ಇಡೀ ಜಗತ್ತಿಗೆ ಸರ್ಜರಿಯನ್ನು ಸರಿಯಾಗಿ ತೋರಿಸ್ಕೊಟ್ಟದ್ದೇ ಸುಶ್ರುತ. ಇಂಟರ್ನ್ಯಾಷನಲ್ ಸರ್ಜನ್ಸ್ ಅಸೋಸಿಯೇಷನ್ ಒಂದು ಮೇಯ್ನ್ ಆಫೀಸು ರೋಮ್ನಲ್ಲಿದೆ. ಅಲ್ಲಿಯ ಹೆಡ್ ಆಫೀಸ್ನಲ್ಲಿ ಸುಶ್ರುತ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇರೋ ಪೇಂಟಿಂಗನ್ನು ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ಆಯುರ್ವೇದಿಕ್ ಸರ್ಜರಿ ವಿಂಗ್ ಕಡಿಮೆ ಡೌನ್ ಆಗ್ತಾ ಹೋಗಲಿಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು, ಬುದ್ಧನ ಟೈಮ್ನಲ್ಲಿ ಅದೊಂದು ಈ ಶಸ್ತ್ರಚಿಕಿತ್ಸೆ ಅಂದರೆ ಒಂದು ಹಿಂಸೆಯ ಭಾಗ ಅಂತ, ಪಾರ್ಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ರಾಜನ ಪರ್ಮಿಷನ್ ತಗೊಳ್ಬೇಕು ಅಂತ ಮಾಡಿದ್ರು. ಹಾಗಾಗಿ ಏನಾಯಿತು ಅಂತ ಹೇಳಿದರೆ, ಪ್ರತಿಯೊಂದು ಇದಕ್ಕೂ ಚೀಫ್ ಮಿನಿಸ್ಟರ್ ಹತ್ರ ನೀವು ಹೋಗಿ ಸರ್ಜರಿಗೆ ಪರ್ಮಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗೆ ಸರ್ಜರಿ ತುಂಬ ಅದನ್ನು ಕಡಿಮೆ ಆಗಲಿ ಅಂತ, ಅದಕ್ಕೆ ಹೆಚ್ಚು ತುಂಬ ಸಪೋರ್ಟ್ ಬೇಡ ಅಂತ ಹೇಳೋ ದೃಷ್ಟಿಯಲ್ಲಿ ಆ ಟೈಮ್ನಲ್ಲಿ ತುಂಬ ಡಿಕ್ಲೈನ್ ಆಯಿತು ಆಯುರ್ವೇದ ಸರ್ಜರಿ. ಯಾವುದೇ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ ಬಿಟ್ಟು ಅಭ್ಯಂಗವನ್ನು ಹೇಳಲಿಲ್ಲ, ಆಯಿಲ್ ಮಸಾಜನ್ನು ಹೇಳಲಿಲ್ಲ. ಸೊ ಆಯಿಲ್ ಮಸಾಜನ್ನು ಹೇಳಿರುವಂಥದ್ದು ಒಂದೇ, ಅದು ಯಾವುದಂದರೆ ಆಯುರ್ವೇದ. ಸೂರ್ಯಾವರ್ತ ಅಂತ ಒಂದು ಹೆಡ್ಡೇಕ್ ಇದೆ, ಮೈಗ್ರೇನ್ ಹೆಡ್ಡೇಕ್, ಅದು ಒಂದು ವೆರೈಟಿ. ಈ ಸೂರ್ಯನ ಮೂಮೆಂಟ್ ಹೊಂದ್ಕೊಂಡು, ಅಂದರೆ ಸೂರ್ಯ ಉದಯ ಆಗುವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತದೆ, ಆಮೇಲೆ ಸೂರ್ಯ ತಲೆ ಮೇಲೆ ಇರೋ ಹೈಯೆಸ್ಟ್ ಹೆಡ್ಡೇಕ್. ಸೂರ್ಯ ಅಸ್ತಮಾನ ಆಗುವಾಗ ಹಾಗೆ ಕಡಿಮೆ ಆಗ್ತದೆ, ಟ್ಯಾಬ್ಲೆಟ್ ತಗೊಳ್ಬೇಕಾಗೋದಿಲ್ಲ. ಕೆಲವರು ಯೋಗಾಸನ ಮಾಡಿ ಸುಸ್ತಾಯಿತು ಅಂತ ಹೇಳೋರು ನೋಡಿರ್ತೀನಿ ನಾನು. 1 hour ಯೋಗಾಸನ ಮಾಡಿ ಬಂದೆ, ಸುಸ್ತಾಯಿತು ತುಂಬ ಅಂತ. ಅವರು ಯೋಗಾಸನ ಮಾಡಿದ್ದಲ್ಲ ಅಂತ ಅರ್ಥ. ಅಷ್ಟೊತ್ತು ಮಾಡಿದ್ದು ಯೋಗಾಸನ ಅಲ್ಲ ಅಂತ ಅರ್ಥ. ಆಸನ ಮಾಡಿದರೆ ಸುಸ್ತಾಗಬಾರ್ದು ಯಾವಾಗ. ಎಷ್ಟೋ ಜನರಿಗೆ ಇವತ್ತು ಆಸ್ಟಿಯೋಆರ್ಥರೈಟಿಸು ತುಂಬ ಜಾಸ್ತಿ ಆಗ್ತಾಯಿದೆ, ಸಂಧಿವಾತ ಅಂತ ಹೇಳ್ತೀವಲ್ಲ, ಮೂಳೆ ಸಂಧಿ ನೋವು, ಕೀಲು ನೋವು ಜಾಸ್ತಿ ಆಗ್ತಾಯಿದೆ. ಅದಕ್ಕೊಂದು ಕಾರಣ ನಾವು ತುಪ್ಪ ತಿನ್ನದೇ ಇರುವಂಥದ್ದು. ಹನಿ ಮತ್ತು ಬಿಸಿ ನೀರನ್ನು ಮಿಕ್ಸ್ ಮಾಡೋ ಸಿಸ್ಟಮೇ ಇಲ್ಲ ಆಯುರ್ವೇದದಲ್ಲಿ. ಅಂದರೆ ಅದು ಕೂಡ ಆಪೋಸಿಟ್ ಫುಡ್, ವಿರುದ್ಧಾಹಾರಗಳಲ್ಲಿ ಒಂದದು. ಮತ್ತು ಹನಿಯನ್ನು ಯಾವತ್ತೂ ಕೂಡ ಬಿಸಿ ಮಾಡಬಾರ್ದು ಅಂತ ಇದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.